ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಏಷ್ಯಾದಲ್ಲಿ ಹವಾಮಾನ ಸ್ಥಿತಿ 2024ರ ವರದಿಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ಟೇಟ್ ಆಫ್ ದಿ ಕ್ಲೈಮೇಟ್ ಇನ್ ಏಷ್ಯಾ 2024 ರಿಪೋರ್ಟ್. ಇದನ್ನು ವಿಶ್ವ ಹವಾಮಾನ ಸಂಸ್ಥೆಯು ಪ್ರಕಟಿಸುತ್ತದೆ. ವಿಶ್ವ ಹವಾಮಾನ ಸಂಸ್ಥೆಯನ್ನು 1950ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಭಾರತವು ಈ ಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ಇದರ ಪ್ರಧಾನ ಕಚೇರಿಯು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿದೆ. ಏಷ್ಯಾದಲ್ಲಿ ಹವಾಮಾನ ಸ್ಥಿತಿ 2024ರ ವರದಿಯು ಈ ಪ್ರದೇಶಕ್ಕಾಗಿ ವಾರ್ಷಿಕವಾಗಿ ಪ್ರಕಟವಾಗುವ ಹವಾಮಾನಗಳ ವರದಿಗಳ 5ನೇ ಆವೃತ್ತಿಯಾಗಿದೆ. ರಾಷ್ಟ್ರೀಯ ಹವಾಮಾನ ಮತ್ತು ಜಲವಿಜ್ಞಾನ ಸೇವೆಗಳು, ವಿಶ್ವ ಹವಾಮಾನ ಸಂಸ್ಥೆಯ ಪ್ರಾದೇಶಿಕ ಹವಾಮಾನ ಕೇಂದ್ರಗಳು ಮತ್ತು ಹಲವಾರು ಸಂಶೋಧನಾ ಸಂಸ್ಥೆಗಳು, ಹಾಗೆಯೇ ವಿಶ್ವಸಂಸ್ಥೆಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಸ್ಥೆಗಳನ್ನು ಒಳಗೊಂಡಿದೆ. 2024ರ ಏಷ್ಯಾದ ಹವಾಮಾನ ಸ್ಥಿತಿಯ ವರದಿಯು 2024 ಏಷ್ಯಾದಲ್ಲಿ ದಾಖಲಾದ ಅತ್ಯಂತ ಬೆಚ್ಚಗಿನ ವರ್ಷವಾಗಿದ್ದು, ವ್ಯಾಪಕ ಮತ್ತು ದೀರ್ಘಕಾಲದ ಶಾಖದ ಅಲೆಗಳನ್ನು ಹೊಂದಿದೆ ಎಂದು ಹೇಳಿದೆ. ಏಷ್ಯಾದಲ್ಲಿ ಹವಾಮಾನ ಸ್ಥಿತಿ 2024ರ ವರದಿಯನ್ನ ವಿಶ್ವ ಹವಾಮಾನ ಸಂಸ್ಥೆಯು ಪ್ರಕಟಿಸಿದೆ. ಥ್ಯಾಂಕ್ ಯು.